ಅದು ಸರಿ ರೀ, ಆದರೆ ಅವ್ರು ತಗೋಬೇಕಲ್ಲ. ಹೇಳಿದ ತಕ್ಷಣ ತಗೊಳ್ಳಲ್ಲ ಅಂತ ನನಗೂ ಗೊತ್ತು, ಆದರೂ ನಾವು ಕೊಡಲೇಬೇಕಲ್ವಾ? ಯಾಕೆ ಅಂದರೆ ಬಿಸ್ನೆಸ್ಸು ಅನ್ನೋದು ಅವರು ರಕ್ತದಲ್ಲಿ ಹರಿತರತ್ತೆ. ಹುಟ್ಟು ಬಿಸ್ನೆಸ್ ಮ್ಯಾನ್ ಅವ್ರ ಮನಸ್ಸಿನ ಮೂಲೆಯಲ್ಲಿ ಆಸೆ ಇರುತ್ತೆ. ಈಗ ಸಮಯ ಸಂದರ್ಭ ಚೆನ್ನಾಗಿಲ್ಲ ಅಂತ ಅವ್ರು ಸುಮ್ಮನಾಗಿರ್ಬೋದು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಸುಮ್ಮನಿರ್ಬೋದು. ಈಗ ನಾವು ಅವ್ರಿಗೆ ಈ ಸಹಾಯ ಮಾಡಿದ್ರೆ ಅವ್ರ ಕನಸಿಗೆ ನಾವು ನೀರು ಎರೆದಂಗಾಗತ್ತೆ ಅಲ್ವಾ ಮಂತಾಕಿನಿ? ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸೋಣ. ಅದನ್ನ ನಾನು ನೋಡ್ಕೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಹಾಗೆ ಮಾಡೋಣ. ಹಾಗೆ ಮಕ್ಳಿಗೊಂದು ಮಾತು ಹೇಳ್ಬೇಡ. ಹಾ, ತಿಳಿಸೋಣ. ಅವ್ರೇನ್ ಬೇಡ ಅಂತಾರೇನು? ನೋಡು, ನಮ್ಮ ಜೀವನಿಗೆ ಅಳಿಯಂದ್ರು ಅಂದ್ರೆ ತುಂಬಾ ಕೃತಜ್ಞತೆ ಇದೆ. ಅವರನ್ನ ಅವನು ಗಾಡ್ ಫಾದರ್ ತರ ನೋಡ್ತಾನೆ. ಇನ್ನು ಮಹಿಮಾ ಅಣ್ಣ ಅಂದ್ರೆ ಪಂಚ ಪ್ರಾಣ, ಅಷ್ಟು ಪ್ರೀತಿ ಅವಳಿಗೆ. ಅವರು ಬೇಡ ಅಂತಾರ, ನಮ್ದು ಸ್ವಲ್ಪ ಸೇರಿಸ್ಕೊಡ್ತೀವಿ, ಸೇರಿಸ್ಕೊಡೋಣ ಅಂತ ಹೇಳ್ತಾರೆ. ಹೌದು, ಅದು ನಿಜಾನೇ ಅನ್ನಿ. ಆದ್ರೆ ಅಳಿಯಂದ್ರೆ ಒಪ್ಕೊಳ್ಳೋದು ತುಂಬಾನೇ ಮುಖ್ಯ. ನೀ ಮತ್ತೆ ಅದನ್ನೇ ಹೇಳ್ತೀಯಲ್ಲ. ನೀನು ಅಳಿಯಂದ್ರೆ ಚಿಂತೆ ಬಿಡು, ಅವ್ರನ್ನ ಹ್ಯಾಕ್ ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾತಾಡ್ತೀನಿ, ನೀ ಟೆನ್ಷನ್ ತಗೋಬೇಡ. ಓಕೆ ಬೋಡ ತಾತ. ಅಕ್ಕರೆ ಎಲ್ಲ ಕೆಲಸ ಆಯ್ತು, ಅವ್ರು ಹೇಳ್ಬೇಕಾ? ಇಲ್ಲಮ್ಮ, ಎಲ್ಲ ಕೆಲಸನೂ ಆಯ್ತು. ಅಕ್ಕರೆ ನಿಮ್ಮ ಮತ್ತೆ ಭಾವನ್ ಮಧ್ಯೆ ಅಂದ್ರೆ ಪರ್ಸನಲ್ ಆಗಿ ಮಾತಾಡಿದ್ರ ಅಂತ ಕೇಳ್ದೆ. ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಮಲ್ಲಿ. ಅವಕಾಶ ಸಿಕ್ಕಿಲ್ಲ? ಒಂದೇ ಮನೇಲಿ ಇರ್ತೀರಾ, ಜೊತೆಲೇ ಇರ್ತೀರಾ ಅಲ್ವಾ ಅಕ್ಕರೆ? ಹಾ, ಬಟ್ ನಮ್ ಜೊತೆ ಮಕ್ಳು ಇದಾರಲ್ವಾ, ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಬೇಕಂದ್ರೆ ಅವ್ರ ಮುಂದೆ ಮಾತಾಡಕ್ಕಾಗತ್ತಾ? ಓ, ಮಕ್ಳಿದಾರೆ ಅಲ್ವಾ? ಇಲ್ಲೊಂದು ಸಮಸ್ಯೆ ಖಂಡಿತವಾಗಿಯೂ ಇದೆ ಅಂತ ಅನ್ನಿ. ಅಂದ್ರೆ ಸೆನ್ಸರ್ ಬೋರ್ಡ್ ಸಮಸ್ಯೆ, ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚೇ ಇಲ್ಲ ಅನ್ನೋಂಗಾಯ್ತು. ಓ, ಕಣ್ಣಿಗೆ ಕಾಣಿಸ್ತಾ ಇದೆ, ಅರೆ ಕೈಗೆ ಸಿಗ್ತಾ ಇಲ್ಲ. ಅಕ್ಕರೆ ನೀವು ಬಾವನವರು 5 ವರ್ಷ ದೂರ ಇದ್ರಿ, ಇವಾಗ ಒಂದೇ ಮನೇಲಿರೋ ಜೊತೆ ಆಗಿದ್ದೀರಾ. ಆದ್ರೆ ನೀವಿಬ್ರು ಮಾತಾಡ್ತಾ ಇಲ್ಲ ಅನ್ನೋದೇ ನನಗ್ ಸಮಸ್ಯೆ ಆಗಿದೆ. ನೀ ನನ್ ಗಾಯಕ್ಕೆ ಉಪ್ಪು ಸುರಿಬೇಡ. ಉಪ್ಪು ಹಚ್ತಾ ಇಲ್ಲ, ಗಾಯಕ್ಕೆ ಮೂಲ ಮಚ್ಚ ಕೆಲಸ ಮಾಡ್ತೀನಿ ಅಂದೆ. ಏನ್ ಮಾಡ್ತೀಯಾ? ಮಕ್ಳಿಗೂ ನನ್ನ ರೂಮಲ್ಲಿ ಓದ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರನ್ನ ಅಲ್ಲೇ ಇಸ್ಕೊಂಡ್ಬಿಡ್ತೀನಿ, ಅಲ್ಲೇ ಮಲಗಿಸ್ಕೊಂಡ್ಬಿಡ್ತೀನಿ. ಹೋದ್ಸಲ ಕರ್ಕೊಂಡು ಹೋದೆ, ಆಗೇನಾಯ್ತು? ಮಕ್ಳು ನಿನ್ ಜೊತೆ ಇಲ್ಲದೆ ಇಲ್ಲಿ ಬಂದು ನಮ್ ಜೊತೆ ಮಾಡ್ಕೊಂಡ್ರು. ಎವ್ರಿ ಡೇ ಇಸ್ ನಾಟ್ ಸಂಡೇ ಅಕ್ಕರೆ. ಇವತ್ತು ಅವ್ರ ಕಾಲಿಗೆ ಬಿದ್ದಾದ್ರೂ ಸರಿ, ಕೂಸಿಗೆ ಹೊಡೆದಾದ್ರೂ ಸರಿ, ಚಾಕ್ಲೇಟ್ ಕೊಡ್ಸಾದ್ರೂ ಸರಿ, ಅಲ್ಲೇ ಇಸ್ಕೊಳ್ತೀನಿ, ಅಲ್ಲೇ ಮಲಗಿಸ್ಕೊಳ್ತೀನಿ. ಓಕೆನಾ? ನೀವಿಬ್ರು ಮಾತಾಡ್ಕೊಳ್ಳಿ. ಬೇಡ, ಲಾಂಗ್ ಡ್ರೈವ್, ಐಸ್ ಕ್ರೀಮ್, ಆ ರೀತಿ ಬೇಕಿದ್ರೆ ಮಾತಾಡ್ಬೋದು. ಹಾ, ಒಳ್ಳೆ ಐಡಿಯಾ ಅದು. ಥ್ಯಾಂಕ್ ಯು ಸೋ ಮಚ್ ಮಲ್ಲಿ. ಪರವಾಗಿಲ್ಲ. ಓದ್ಕೋಬೇಕಾ? ಬೇಡ ಬೇಡ, ಅವರು ನೋಡ್ಸು ಸಾಕು. ಸರಿ. ಹಾ, ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಅಂಡರ್ ರೇಟೆಡ್. ಹೇಗಿರ್ಬೇಕು ಗೊತ್ತಾ? ಬಂದೆಯ ಬಾಳಿನ ಆಗ್ಲಿ ಆಗ್ಲಿ ಅಂದ್ರೆ ಬಾಬ್ನವರಿಗೆ ನಿಮ್ಮನ್ನು ನೋಡ್ತಿದ್ದಂಗೆ ಹಾಗ ಅನ್ಸ್ಬೇಕು. ಆಟ ರೆಡಿಯಾಗಿ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿ. ಓ ಯಾ, ಬಾಯ್, ಗುಡ್ ನೈಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಯ್ಯೋ, ಇದೇನೋ ನೀವುಗಳು ಇನ್ನೂ ಎದ್ದು ಕೂತಿದ್ದೀರಲ್ಲ, ನಿದ್ದೆ ಬರ್ಲಿಲ್ವಾ? ನಾವಾ ನಿಮ್ಮನ್ ಬಿಟ್ಟು ಎಲ್ಲಿ ಹೋಗ್ತೀವಿ? ಅದು ನಿಮ್ಮ ಮಮ್ಮಿಗೆ ನಿದ್ದೆ ಬರ್ತಾ ಇಲ್ಲ, ಸುಮ್ಮನೆ ಒಂದಷ್ಟು ದೂರ ವಾಕಿಂಗ್ ಹೋಗಿದ್ವಿ ಅಷ್ಟೇ. ವಾಕ್ ಅಷ್ಟೇನಾ? ಮತ್ತೆ ಚಿಕ್ಕ ಹೇಳಿದ್ರು ನೀವೆಲ್ಲ ಲಾಂಗ್ ಡ್ರೈವ್ ಹೋಗಿದ್ದೀರಾ ಅಂತ. ನಮ್ಮನ್ನ ಯಾಕೆ ಲಾಂಗ್ ಡ್ರೈವ್ಗೆ ಕರ್ಕೊಂಡೋಗಿಲ್ಲ?
ಇಲ್ಲಪ್ಪ, ಎಲ್ಲೂ ಹೋಗಿರ್ಲಿಲ್ಲ. ಇಲ್ಲ ಕಂದ, ಲಾಂಗ್ ಡ್ರೈವ್ ಎಲ್ಲ ಎಲ್ಲಿ ಅಪ್ಪ ಹೇಳಿದ್ರಲ್ಲ, ಹೀಗೆ ವಾಕ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಆಚೆ ತುಂಬಾನೇ ಚಳಿ ಇತ್ತು. ನಿಮ್ಮನ್ನ ಕರ್ಕೊಂಡು ಹೋಗಿದ್ರೆ ತೊಂದರೆ ಆಗಿರೋದು. ನೀವಿಬ್ರು ಐಸ್ ಹೋಗ್ಬಿಡ್ತಿದ್ರಿ, ಅದಕ್ಕೆ ಅಲ್ವಾ? ಹೌದೌದು, ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗೆ. ಸರಿ, ಏನದು? ಎಲ್ಲಿ? ಇದು ಸೋಫಾ. ಅಲ್ಲ, ಅವ್ರ ಕೈ ಹಿಂದೆ. ನನ್ನ ಕೈಯಿಂದನಾ? ಏನಿಲ್ಲಲ್ಲ. ಆ ಕೈಯಲ್ಲಿ ಯಾವ ಕೈ? ತಗೊಳ್ಳಿ, ಇದು ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್. ಎಸ್, ಇದು ಚಿಕ್ಕಿಗೆ. ಪಪ್ಪ, ನೀವಿಬ್ರು ಏನಕ್ಕೆ ಆಚೆ ಹೋಗಿದ್ರಿ ಅಂತ ನನ್ಗೆ ಗೊತ್ತಾಯ್ತು. ಸರ್ಪ್ರೈಸ್ ಕೊಡೋಣ ಅಂತ ಐಸ್ ತರಕ್ ಹೋಗಿದ್ರಿ ತಾನೆ? ಹೌದೌದು, ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಹೋಗಿದ್ದೆ. ಥ್ಯಾಂಕ್ಸ್ ಪಪ್ಪ. ಥ್ಯಾಂಕ್ಸ್ ಅಮ್ಮ. ಯು ವೆಲ್ಕಮ್. ನನ್ನ ಕಡೆಯಿಂದನೂ ಒಂದು ಥ್ಯಾಂಕ್ ಯು. ನನ್ನನ್ನು ಮಗಳು ಅಂತ ಕನ್ಸಿಡರ್ ಮಾಡಿ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀರಲ್ಲ, ನಿಜವಾಗ್ಲು ತುಂಬಾ ಖುಷಿ ಆಯಿತು. ಇಬ್ಬರು ಈ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಒಂಥರ ಎಷ್ಟು ಜನ್ಮದ ಪುಣ್ಯ ಅಂತ ಅನ್ಸುತ್ತೆ.